ದಾಪಕ್ಲು ಪಟ್ಟಣ ಸೇರಿದಂತೆ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಬುಧವಾರ ಗುಡುಗು ಆಲಿಕಲ್ಲು ಸಹಿತ 2 ಇಂಚಿಗೂ ಅಧಿಕ ಧಾರಾಕಾರ ಮಳೆ ಸುರಿದಿದ್ದು, ದಾಪಕ್ಲು ನಾಡಕಚೇರಿ ಆವರಣದಲ್ಲಿ ಸ್ಕೂಟರ್ ಮೇಲೆ ಬೀಟೆ ಮರ ಬಿದ್ದು ಸ್ಕೂಟರ್ಗೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಬುಧವಾರ ಮಧ್ಯಾಹ್ನದ ಬಳಿಕ ದಾಪಕ್ಲುವಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ದಾಪಕ್ಲು ನಾಡಕಚೇರಿಯ ಆವರಣದಲ್ಲಿದ್ದ ಬೀಟೆ ಮರ ಉರುಳಿ ಬಿದ್ದು ನಾಡಕಚೇರಿಯ ಆವರಣದಲ್ಲಿ ನಿಲ್ಲಿಸಿದ್ದ ಸ್ಕೂಟರ್ ಜಖಂಗೊಂಡಿದೆ. ದಾಪಕ್ಲು ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕುಶಾಲಪ್ಪ ಎಂಬುವರ ಸ್ಕೂಟರ್ ಮೇಲೆ ಬೀಟೆ ಮರ ಉರುಳಿ ಬಿದ್ದ ಪರಿಣಾಮ ಸ್ಕೂಟರ್ಗೆ ಹಾನಿಯಾಗಿ ನಷ್ಟ ಸಂಭವಿಸಿದೆ. ದಾಪಕ್ಲು ವ್ಯಾಪ್ತಿಯ ಚೆರಿಯಪರಂಬು, ಬೇತು, ಕೊಟ್ಟಮುಡಿ, ಹಳೆ ತಾಲೂಕು, ಕೊಳಕೇರಿ, ಎಮ್ಮೆಮಾಡು, ಪಡಿಯಾಣಿ, ನೆಲಜಿ, ಬಲ್ಲಮೌಟಿ, ಕುಂಜಿಲ, ಕಕ್ಕಬ್ಬೆ ಸೇರಿದಂತೆ ದಾಪಕ್ಲು ವಿಭಾಗದ ಹಲವು ಗ್ರಾಮಗಳಿಗೆ ಬುಧವಾರ ಆಲಿಕಲ್ಲು ಸಹಿತ 1 ಇಂಚಿಗೂ ಅಧಿಕ ಮಳೆ ಸುರಿದಿದೆ. ಕಳೆದ 10 ದಿನಗಳಿಂದ ದಾಪಕ್ಲು ವ್ಯಾಪ್ತಿಯಲ್ಲಿ ಒಟ್ಟು 5 ಇಂಚಿಗೂ ಅಧಿಕ ಮಳೆ ಸುರಿದಿರುವ ಬಗ್ಗೆ ವರದಿಯಾಗಿದೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಇಲ್ಲ ನಾನು ರಾಜಪಡೆ ಫೋನ್ ಮಾಡಿದ್ದೆ ರಾಜಪಡೆ